ಹೋಳಿ ಹಬ್ಬಕ್ಕೂ ತಟ್ತಾ ಇದೆ ನೀರಿನ ಅಭಾವದ ಬಿಸಿ. ಹೋಳಿ ಹಬ್ಬದ ಹೆಸರಲ್ಲಿ ಅನಗತ್ಯವಾಗಿ ನೀರನ್ನು ಯಾರಾದರೂ ಬಳಕೆ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ, ನಿಷೇಧ ಹೇರ್ತಾ ಇದ್ದೀವಿ ನಾವು ಅನಗತ್ಯವಾಗಿ. ಕಾರಣ ಎಷ್ಟೊಂದು ಕಡೆಗಳಲ್ಲಿ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಜನ ಒದ್ದಾಡ್ತಾ ಇದ್ದಾರೆ. ಇದರ ನಡುವೆ ಎಲ್ಲೆಲ್ಲೋ ಅರೇಂಜ್ ಮಾಡ್ತಾರೆ, ರೈನ್ ಡ್ಯಾನ್ಸ್, ಪೂಲ್ ಡ್ಯಾನ್ಸ್ ಅಂತ ಆಯೋಜನೆ ಮಾಡಿಬಿಡ್ತಾರೆ. ಇಂಥ ಡ್ಯಾನ್ಸ್ಗಳಿಗೆಲ್ಲ ಅವಕಾಶ ಇಲ್ಲ. ಅಲ್ಲೇನು ಮಾಡೋದು, ಕೃತಕ ಮಳೆಯನ್ನು ಸೃಷ್ಟಿ ಮಾಡ್ತಾರೆ. ಮಳೆ, ಬಣ್ಣದ ನೀರು, ಬಣ್ಣ ಎರ್ಸ್ಕೊಳ್ಳೋದು ಇದೆಲ್ಲ ಮಾಡ್ತಾರಲ್ಲ. ಸೊ ಇದಕ್ಕೆ ಅವಕಾಶಗಳಿಲ್ಲ. ರೈನ್ ಡ್ಯಾನ್ಸ್ ಮಾಡೋದಾಗಲಿ, ಪೂಲ್ ಡ್ಯಾನ್ಸ್ ಮಾಡೋದಾಗಲಿ ಯಾವುದಕ್ಕೂ ಅವಕಾಶ ಇರಲ್ಲ. ಅನಗತ್ಯವಾಗಿ ನೀರನ್ನು ಖರ್ಚು ಮಾಡುವಂತಿಲ್ಲ. ರೈನ್ ಡ್ಯಾನ್ಸ್, ಪೂಲ್ ಡ್ಯಾನ್ಸ್ಗೆ ಕಾವೇರಿ ನೀರು ಬಳಸ್ಕೊಳ್ಳೋದು, ಬೋರ್ವೆಲ್ ನೀರು ಬಳಸಿದ್ರೆ ನಿಷೇಧ ಹೇರಲಾಗುತ್ತೆ ಅಂತ ಹೇಳಿ ಜಲಮಂಡಳಿ ಕಡೆಯಿಂದ ಮಾಹಿತಿ ಬಂದಿದೆ. ನೀರಿನ ದುರುಪಯೋಗವನ್ನು ತಡೆಯುವ ದೃಷ್ಟಿಯಿಂದ ಜಲಮಂಡಳಿ ಕಡೆಯಿಂದ ಈ ಆದೇಶ ಹೊರಬಿದ್ದಿದೆ. ಸಲಹಾ ಸೂಚನೆಯನ್ನು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಅವರು ಹೊರಡಿಸಿದ್ದಾರೆ. ಸೊ ಹಾಗಾಗಿ ಹೋಳಿ ಹಬ್ಬಕ್ಕೆ ಈ ಥರ ರೈನ್ ಡ್ಯಾನ್ಸು, ಪೂಲ್ ಡ್ಯಾನ್ಸ್ನ ಯಾರೂ ಕೂಡ ಅರೇಂಜ್ ಮಾಡುವಂತಿಲ್ಲ. ಹಬ್ಬ ಮಾಡ್ಕೊಳ್ಳೋಕೆ ನಮ್ಮ ತಕರಾರು ಏನೂ ಇಲ್ಲ. ಆದರೆ ಹಬ್ಬದ ಹೆಸರಲ್ಲಿ ಅನಗತ್ಯವಾಗಿ ಕಾವೇರಿ ನೀರು, ಬೋರ್ವೆಲ್ ನೀರನ್ನು ಯೂಸ್ ಮಾಡುವಂತಿಲ್ಲ ಅಂಥೇಳಿ ಜಲಮಂಡಳಿ ಕಡೆಯಿಂದ ಸೂಚನೆ ಹೊರಬಿದ್ದಿದೆ.